ರಾಜ್ಯ ಸರ್ಕಾರ ಡಿಬಿಟಿ ಮುಖಾಂತರ ಪಡಿತರ ಕಾರ್ಡುದಾರರಿಗೆ ನೀಡುತ್ತಿರುವ ಹಣ ಕಳೆದ 3-4 ತಿಂಗಳಿಂದ ಬರದೆ ವಿಳಂಬವಾಗುತ್ತಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಹಣದ ಬದಲಾಗಿ 5 ಕೆಜಿ ಹೆಚ್ಚುವರಿ ಅಕ್ಕಿಯನ್ನು ಸಹ ನೀಡಬೇಕೆಂದು ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಒತ್ತಾಯಿಸಿದ್ದಾರೆ. ಅಲ್ಲದೆ ಪಡಿತರ ಕಾರ್ಡುದಾರರಿಗೆ 5 ಕೆಜಿ ಹೆಚ್ಚುವರಿ ಅಕ್ಕಿ ನೀಡುವುದರಿಂದ ರಾಜ್ಯ ಸರ್ಕಾರಕ್ಕೆ 50 ಕೋಟಿ ಹಣ ಪ್ರತಿ ತಿಂಗಳು ಉಳಿತಾಯವಾಗಲಿದೆ ಎಂದು ಕೃಷ್ಣಪ್ಪ ಸುದ್ದಿವಾಹಿನಿಗೆ ತಿಳಿಸಿದರು. ನ್ಯೂಸ್ ಬ್ಯೂರೋ ಉಮೇಶ್ ಬಾಣಾವರ. ನಮಗೂ ಸಹ ಅದು ಮಾಹಿತಿ ಇದೆ. ಕಾರ್ಡ್ದಾರರು ನೇರವಾಗಿ ಕೇಳ್ತಾ ಇದ್ದಾರೆ, ಡಿ.ಬಿ.ಟಿ ದುಡ್ಡು ಆಲೆ 4 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಈಗ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ನಮಗೆ ತಿಳಿದ ಮಟ್ಟಿಗೆ ಸರ್ಕಾರದಿಂದ ಬಿಡುಗಡೆ ಜೂನ್ ಗಂಟ ಸ್ವಲ್ಪ ಬಿಡುಗಡೆ ಮಾಡಿದರೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಡಿ.ಬಿ.ಟಿ ದುಡ್ಡು ಬಂದಿಲ್ಲ. ಅದಕ್ಕೆ ಬದಲಾಗಿ ನಾವು ಸರ್ಕಾರನ ಒತ್ತಾಯ ಮಾಡೋದಷ್ಟೇ, ಯಾತಿಗೆ ಖರ್ಚು ಮಾಡೋದು ಮಾಡ್ತೀರಾ? ಆದರೆ ಜನಗಳು ಈ ಸಮೀಕ್ಷೆ ಮಾಡಿದಾಗ ನಮಗೆ ಡಿ.ಬಿ.ಟಿ ದುಡ್ಡು ಬ್ಯಾಡಿ, ಹಣ ಬೇಕಾಗಿಲ್ಲ, ಹಣದ ಬದಲಾಗಿ ಆಹಾರ ಪದಾರ್ಥ, ಸಕ್ಕರೆ, ಬೇಳೆ, ಅಕ್ಕಿ, ಉಪ್ಪು ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಕೊಡಿಸ್ಕೊಡಿ ಅಂತ ಅಂದ್ಬಿಟ್ಟು ಸಮೀಕ್ಷೆಯಲ್ಲಿ ತೀರ್ಮಾನ ಆಗಿದೆ. ಸಮೀಕ್ಷೆ ಒಪ್ಪಿದೆ. 95% ಸಮೀಕ್ಷೆಯಲ್ಲಿ ಜನ ಹೇಳಿದ್ದಾರೆ. ಜನ ಹೇಳಿದ್ಮೇಲೆ ಜನ ಹೇಳ್ದಂಗೆ ಕೇಳಬೇಕು. ಸರ್ಕಾರದ ನಿಯಮ ಅದು, ಜನಗಳಿಗೋಸ್ಕರ ಮಾಡ್ತಾ ಇರೋದಲ್ಲ ಇದು. ಅದರಿಂದ ನೀವು ಡಿ.ಬಿ.ಟಿ ದುಡ್ಡು ಒದಗಿಸೋಕ್ಕಾಗಲಿಲ್ಲ ಅಂದರೆ, ಇಲ್ಲ ದಾಖಲಾತಿಗಳು ಸರಿಯಾಗಿ ಸಿಗಲಿಲ್ಲ ಅಂತ ಅಂದರೆ, ನೀವು ದಯಮಾಡಿ ಆಹಾರ ಪದಾರ್ಥನೇ ಕಾರ್ಡ್ದಾರರಿಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್ಕಾರದ. ಯಾಕೆಂದರೆ ಇದನ್ನೇ ನಂಬಿರ್ತಾರೆ. ಈಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇದ್ದಾರೆ, ಸರಿಯಾಗಿ ಸರಬರಾಜು ಆಗ್ತಾ ಇದೆ. 2,17,000 ಮೆಟ್ರಿಕ್ ಟನ್ ಕೊಟ್ಟಿದ್ದಾರೆ ಕೇಂದ್ರದವರು, ಕೊಡ್ತಾ ಇದ್ದಾರೆ. ಅದೇ ರೀತಿ ನೀವು ಆಹಾರ ಪದಾರ್ಥನ ಬೇರೆ ಯಾವುದಾದ್ರು ಒಂದು ಸಕ್ಕರೆನೋ, ಉಪ್ಪು, ಬೇಳೆನೋ, ಅಡುಗೆ ಎಣ್ಣೆನೋ ಕೊಡಿ ಜನಗಳಿಗೆ. ಜನ ಖುಷಿ ಪಡ್ತಾರೆ. ಅದ್ಬಿಟ್ಟು ಡಿ.ಬಿ.ಟಿ ದುಡ್ಡು ಕೊಡ್ತೀವಿ, ಡಿ.ಬಿ.ಟಿ ದುಡ್ಡು ಕೊಡ್ತೀವಿ 4 ತಿಂಗಳು 5 ತಿಂಗಳು ನಿಲ್ಲಿಸಿದಾಗ ಅವ್ರು ಏನಾಗಬೇಕು? ಅದಕ್ಕೆ ಕೆಲವ್ರಿಗೆ ಬಂದಿದೆ ಅಂತಾರೆ, ಕೆಲವ್ರಿಗೆ ಬಂದರೂ ಅವ್ರ ಮನೆ ಕುಟುಂಬದ ಮುಖ್ಯಸ್ಥರಿಗೆ ಹೋಗ್ತಿರೋದು, ಅದು ಸರಿಯಾಗಿ ಆ ಸಂಸಾರಕ್ಕೆ ಆಗಲ್ಲ. ಅದರಿಂದ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ, ನಮಗೆ ಸರಿಯಾಗಿ ಡಿ.ಬಿ.ಟಿ ದುಡ್ಡು ಬರ್ತಾ ಇಲ್ಲ, ನಮಗೆ ದಯಮಾಡಿ ನೀವು ಆಹಾರ ಪದಾರ್ಥನೇ ಕೊಡಿಸಿ ಅಂತ ಹೇಳ್ತಾ ಇದ್ದಾರೆ. ಅದು ಸಮೀಕ್ಷೆನೂ ಮಾಡಿದಿರಿ, ವರದಿನೂ ಸಹ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೋಗಿದೆ. ಹಿಂದೆ ಮನೆ ಮುಖ್ಯಮಂತ್ರಿಯವರು 2013ರಲ್ಲಿ ಆ ಕಾರ್ಡ್ದಾರರಿಗೆ ಕೊಟ್ಟಂಥ ಸವಲತ್ತನ್ನ ಈಗಲೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ರಾಜ್ಯ ಸರ್ಕಾರ ದಯಮಾಡಿ ತುರ್ತಾಗಿ ಈ ಡಿ.ಬಿ.ಟಿ ದುಡ್ಡು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಕಾರ್ಡ್ದಾರರಿಗೆ ನೀವು ಆಹಾರ ಪದಾರ್ಥನ ಕೊಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಒಂದು ಜಿಲ್ಲೆಯಲ್ಲಿ 3 ಲಕ್ಷ ಇರೋದು ಇದೆ, 5 ಲಕ್ಷ ಇರೋದಿದೆ, 2 ಲಕ್ಷ ಇರೋ ಕಾರ್ಡುಗಳು ಇವೆ. ಬಟ್ ಒಂದು ಸಾರಿ ಬಿಲ್ ಮಾಡಿದ್ರೆ 25,000 ಜನಕ್ಕೆ ಒಂದು ಸಾರಿ ಅದು ಅಪ್ಲೋಡ್ ಆಗ್ತದೆ. ಈಗ ಒಂದು ಜಿಲ್ಲೆಯಲ್ಲಿ 3 ಲಕ್ಷ ಇದ್ದರೆ 3 ಸಾರಿ ಮಾಡಿದ್ರೆ 1.5 ಲಕ್ಷ ಹೋಗಿರ್ತದೆ. ಇನ್ನು 2 ಸಾರಿ ಮಾಡಲಿಲ್ಲ ಅಂದರೆ 1 ಲಕ್ಷ ಉಳಿತದೆ. ಈ ಥರ ಇವು ಇದಿದೆ, ಸಿಸ್ಟಮ್ಗಳಿದೆ. ಅದರಿಂದ ಈಗ ನಾವು ಮಾಹಿತಿ ಕೇಳಕ್ಕೆ ಹೋದ್ರೂ ಇಲಾಖೆ ಅಧಿಕಾರಿಗಳು ಸರ್ಕಾರಕ್ಕೆ ಎದುರ್ಕೊಂಡು ಅವ್ರ ಮಾಹಿತಿನೂ ಕರೆಕ್ಟಾಗಿ ಕೊಡಲ್ಲ. ಜನ ಹೇಳಿದ ಮಾಹಿತಿ, ನಮಗೆ ಬಂದಿರೋಂಥ ಮಾಹಿತಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರನ, ನೀವು ಇದಕ್ಕೋಸ್ಕರ 11,000 ಕೋಟಿ ಆಯವ್ಯಯದಲ್ಲಿ ಎತ್ತಿಟ್ಟಿದ್ದೀರಾ, ದಯಮಾಡಿ ನೀವು ಆಹಾರ ಪದಾರ್ಥನ ಕೊಡಿ ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಅಂದ್ಕೊಂಡಿರೋಂಥ ದಿವಸ ಕಾಯ್ತಾರೆ, ಹಣ ಬರ್ತದೇನೋ ಅಂತ ಅಂದ್ಬಿಟ್ಟು. ಹಣ ಬರಲಿಲ್ಲ ಅಂದಾಗ ಏನು ಮಾಡ್ತಾರೆ ಅವರು? ಅಂಗಡಿಯವ್ರ ಮೇಲೆ ಬೀಳ್ತಾರೆ. ನಿಮ್ಗೆ ಗೊತ್ತಿರ್ತದೆ ಹೇಳಿದ್ದೆ, ನಮ್ಗೇನು ಗೊತ್ತದು? ನಾವು ಸರ್ಕಾರ ಹೇಳಿದಾಗ ಕೇಳೋದು ಅಷ್ಟೇ ವಿನ, ಬಟ್ ಇರೋ ಮಾಹಿತಿನ ಹೇಳಲೇಬೇಕು. ನೀವು ಪತ್ರಿಕೆಯಲ್ಲಿ ಕೇಳಿದಾಗ ನಾವು ಹೇಳಲೇಬೇಕಲ್ವ? ಅದು ಹೇಳ್ತಾ ಇದ್ದೀವಿ. ಏನು ಮುಖ್ಯಮಂತ್ರಿಗೂ ಮುನಿಯಪ್ಪನವ್ರಿಗೆ ಏನು ಅಂಡರ್ಸ್ಟ್ಯಾಂಡ್ ಇದ್ದೋ ಏನೋ ಗೊತ್ತಿಲ್ಲ. 2 ಸರಿ ಪ್ರಪೋಸಲ್ ಹೋಗಿದೆ ಕ್ಯಾಬಿನೆಟ್ಗೆ, 2 ಸರಿನೂ ರಿಜೆಕ್ಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು. ಕಾರಣ ಏನು ಅಂತ ಗೊತ್ತಿಲ್ಲ. ಬಟ್ ಇವೆಲ್ಲ ಯೋಚನೆ ಮಾಡಿದಾಗ ಏನೋ ಸಮಸ್ಯೆ ಒಳಗೆ ತುಳುಕ್ತಾ ಇದೆ ಅನ್ನೋ ಕಾಣ್ತದೆ. ಬಟ್ ಜನ ನಿರೀಕ್ಷೆಯನ್ನು 136 ಜನ ಗೆಲ್ಲಿಸಿದ್ದಾರೆ. ಯಾಕೆ ಅಂದರೆ ಇವತ್ತು ಏನು ಈ 136 ಜನ ಗೆಲ್ಲಬೇಕಾದ್ರೆ ಆಹಾರ ಅನ್ನಭಾಗ್ಯ ಯೋಜನೆಯಿಂದ, ಬೇರೆ ಇನ್ನು 4 ಯೋಜನೆಯಲ್ಲಿ ಲೆಕ್ಕಕ್ಕೆ ಬರ್ತಾ ಇಲ್ಲ. ಅದು ಅನ್ನಭಾಗ್ಯ ಯೋಜನೆಯಿಂದ, ಅನ್ನಭಾಗ್ಯ ಯೋಜನೆಗೆ 2013ರಲ್ಲಿ ಮಹತ್ವದಂಥ ಇದನ್ನು ಕೊಟ್ಟಿದ್ರು ಮೊನ್ನೆ ಸಿದ್ದರಾಮಯ್ಯನವರು. ಆ ದೃಷ್ಟಿಯಿಂದ ಜನ ಓಟ್ ಹಾಕಿದ್ದಾರೆ. ಅದರಿಂದ ಈಗ ಅಷ್ಟೇ ಜನ ಬೇಸರ ಆಗಿದೆ. ಏನಪ್ಪ ಕೇಂದ್ರ ಕೊಡೋದು ಮಾತ್ರ ಅಂತವ್ರೆ, ಇವ್ರು ರಾಜ್ಯದಿಂದ ಯಾವುದೂ ಸವಲತ್ತಿಲ್ಲ, ಡಿ.ಬಿ.ಟಿ ಕೊಡ್ತೀವಿ ಅಂತಾರೆ, ಡಿ.ಬಿ.ಟಿ ಇನ್ನೂ ಬರಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರಿಂದ ಡಿ.ಬಿ.ಟಿ ಬದಲಾಗಿ ನೀವು ಆಹಾರ ಪದಾರ್ಥ ಕೊಟ್ಟರೆ ಕಾರ್ಡ್ದಾರರಿಗೆ ನೇರವಾಗಿ ಪ್ರತಿನಿತ್ಯ ಬೇಕಾಗಿರೋಂಥ ಆಹಾರ ಪದಾರ್ಥ ಅದು ಜನಕ್ಕೆ ನಂಬಿಕೆನೂ ಉಳಿತದೆ, ಅವರ ಇದನ್ನು ಸಹ ಹೊಟ್ಟೆನೂ ಸಹ ತುಂಬುತ್ತದೆ. ಈಗ ಕೇಂದ್ರ ಆಹಾರ ಭದ್ರತೆ ಮಾಡಿರೋದ್ರೆ ಕಾಂಗ್ರೆಸ್. ಮನಮೋಹನ್ ಸಿಂಗ್ ಸಾಹೇಬರಿದ್ದಾಗ, ಪ್ರಧಾನಿಯಾಗಿದ್ದಾಗ, ಸೋನಿಯಾ ಮೇಡಮ್ನವರು ಅಧ್ಯಕ್ಷರಾಗಿದ್ದಾಗ ಆಹಾರ ಭದ್ರತೆ ಜಾರಿ ಮಾಡಿದ್ರಿ. ಆ ಜಾರಿ ಮಾಡಿದಾಗ ಏನಾಗಿದೆ? ಹಸುವಿನಿಂದ ಯಾರು ಸಾಯಬಾರದು ಅನ್ನೋ ಒಂದೇ ಒಂದು ಆಹಾರ ಭದ್ರತೆ ಉದ್ದೇಶ ಇರೋದು. ನೀವು ಈಗ ದುಡ್ಡು ಕೊಡ್ತೀವಿ ದುಡ್ಡಿಂದ ಹೊಟ್ಟೆ ತುಂಬಲ್ಲ. ನೀವು ಆಹಾರ ಪದಾರ್ಥಕ್ಕೆ ಹೊಟ್ಟೆ ತುಂಬಿಸ್ಬೇಕು. ಅದರಿಂದ ಕೇಂದ್ರದ ಆಹಾರ ಭದ್ರತೆ ಯೋಜನೆಯ ನೀವು ಲೆಕ್ಕಕ್ಕೆ ತಗೊಂಡು ನೀವು ದಯಮಾಡಿ ಆಹಾರ ಪದಾರ್ಥನೇ ಕೊಡಿ, ಹಸಿವಿನ ಮುಕ್ತ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಅಂತ ಕೇಳ್ತಾ ಇದ್ದೀನಿ.
ನೀವು ಕೇಳ್ತಾ ಇದ್ದೀರಿ, ಅದು ಕಾರಣ ದೇಶಕ್ಕೆ ಗೊತ್ತಿರುವಂಥದ್ದು. ಈಗ 34 ರೂಪಾಯಿ ಕೊಟ್ಟರು ಕೊಡಲ್ಲ ಅಂತ ಹೇಳ್ತಿದ್ರು. ಈಗ 28 ರೂಪಾಯಿ ಕೊಡೋಕ್ಕೆ ರೆಡಿ ಇದ್ದಾರೆ ಅವರು. 28 ರೂಪಾಯಿ ಕೊಟ್ಟರೆ ಸುಮಾರು 50 ಕೋಟಿ ರೂಪಾಯಿ ತಿಂಗಳು ಉಳಿತದೆ ಇವರಿಗೆ, ರಾಜ್ಯ ಸರ್ಕಾರದವ್ರಿಗೆ. ಕಾರಣ ಏನು ಅಂತ ಗೊತ್ತಿಲ್ಲ ಅದು. ಬಟ್ ರಾಜಕೀಯದ ವ್ಯತ್ಯಾಸ ಇರಬೇಕು. ಕೇಂದ್ರದವ್ರದ್ದು ಪ್ರಧಾನಮಂತ್ರಿ ಅಕ್ಕಿ ಯಾಕೆ ತಂದಬೇಕು ಅಂತ ಅವರೇನು ಹೊಲ ಒತ್ತಿ ನೀರಾಯಿಸಿ ಪ್ರಧಾನಮಂತ್ರಿ ಕೊಡ್ತಾ ಇಲ್ಲ. ರಾಜ್ಯದ ತೆರಿಗೆ ಹಣದಲ್ಲಿ ನಾವೇ ಕೊಡ್ತೀವಿ ಅಂತ ವಾಲಂಟ್ರಿಯಾಗಿ ಬಂದವರು ಕೇಂದ್ರ ಸರ್ಕಾರದವರು. ಪ್ರಹ್ಲಾದ್ ಜೋಶಿ ಸಾಹೇಬರು ಸುಮಾರು ಸಾರಿ ಹೇಳಿದ್ದಾರೆ, ನಾವು 28 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ತಾವಾಗ ಹಂಚಿ ಅಂತ. ಇವ್ರು ಹಂಚ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದು ರಾಜಕೀಯ ದುರುದ್ದೇಶದಿಂದ ಏನೋ ಅಂತ ಗೊತ್ತಿಲ್ಲ. ಅದು 16 ಸಾರಿ ಮಾನ್ಯ ಆಹಾರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ನಮ್ಮ ರಾಜ್ಯದವರು ಆಗಿರೋದು 16 ಸಾರಿ ಹೇಳಿದ್ದಾರೆ ಅವರು. ಇವ್ರು ತಗೋತಾ ಇಲ್ಲ. ಇದ್ರ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಜನಕ್ಕೆ ಅವು ಯಾವೂ ಬೇಕಾಗಿಲ್ಲ. ನಮಗೆ ಹೊಟ್ಟೆ ತುಂಬ ಆಹಾರ ಪದಾರ್ಥ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ಕೊಡಿಸ್ಕೊಡಿ, ಅಕ್ಕಿನಾರು ಕೊಡಿ, ಅದ್ರ ಜೊತೆ ಸಕ್ಕರೆ, ಆಯಿಲು, ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥನ ಕೊಡಿ. ಈಗಾಗಲೇ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಮೊನ್ನೆ ಒಂದು. ಏನು ಆದೇಶ ಇದೆ? ಭಾರತ್ ರೈಸ್, ಭಾರತ್ ಬೇಳೆ, ಭಾರತ್ ಗೋಧಿ ಇವೆಲ್ಲನೂ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಅದರಿಂದ ಕೇಂದ್ರ ಸರ್ಕಾರದ ಜೊತೆಲಿ ನೀವು ಸಹಕರಿಸಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದನ್ನ ಕೇಳ್ತಾ ಇದ್ದಾರೆ. ಟಿ ಕೃಷ್ಣಪ್ಪ, ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನಾನು ಸುಮಾರು 20 ವರ್ಷದಿಂದ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ. ನಾವು ಕಾರ್ಡ್ದಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ.